ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಬಗ್ಗೆ ಆದ್ರೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಬಗ್ಗೆ ನಿಮ್ಗೆ ಕೆಲವೊಂದಿಷ್ಟು ಡೌಟ್ಸ್ ಆದ್ರೆ ಇರುತ್ತೆ. ಸೊ ಏನೆಲ್ಲ ಚಾಯ್ಸಸ್ ಇರುತ್ತೆ, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಈ ವರ್ಷ ಏನೇನೆಲ್ಲ ರೂಲ್ಸ್ ಚೇಂಜ್ ಆಗಿದಾವೆ ಏನು ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಇದು ನೋಡಿ ಕೇವಲ KCET ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಆದ್ರೆ ನಾನು ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಇಲ್ಲಿ KCET ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಮೊದಲಿಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 13ನೇ ತಾರೀಕುವರೆಗೂ ಟೈಮ್ ಅನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ 19ನೇ ತಾರೀಕು ತಾತ್ಕಾಲಿಕ ಫಲಿತಾಂಶ ಆದ್ರೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಅದಾದ್ಮೇಲೆ 20ನೇ ತಾರೀಕು ಅಥವಾ 21ನೇ ತಾರೀಕು ನಿಮ್ಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಅದಾದ್ಮೇಲೆ ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಆದ್ರೆ ನಿಮಗೆ ಸಿಗುತ್ತೆ. ಸೊ ಚಾಯ್ಸ್ ಎಂಟ್ರಿ ಲಿಂಕ್ ಬಗ್ಗೆ ನಾನು ಈಗಲೇ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ ನೀವು ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಅನ್ನ ಈಗಲೇ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ ಎಂಟ್ರಿ ಏನೆಲ್ಲ ಆಪ್ಷನ್ಸ್ ಇತ್ತು, ಚಾಯ್ಸ್ 1 ಇತ್ತು, ಚಾಯ್ಸ್ 2 ಇತ್ತು, ಚಾಯ್ಸ್ 3 ಇತ್ತು, ಚಾಯ್ಸ್ 4 ಇತ್ತು. ನೀವು ಒಂದು ಆ 4 ಚಾಯ್ಸಸ್ ಅನ್ನ ಯೂಸ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಆದ್ರೆ ಯಾರೆಲ್ಲ ಎಲಿಜಿಬಲ್ ಇದಾರೆ ಏನೋ ಅಂತ ತಿಳ್ಕೊಂಡು ನೀವು ಸೆಕೆಂಡ್ ರೌಂಡಿಗೆ ಬಂದ್ರೆ ಸೇಮ್ ಈಗ ಅದೇ ಪ್ರೊಸೀಜರ್ ನೀವೀಗ ಫಾಲೋ ಮಾಡಬೇಕಾಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಏನೆಲ್ಲ ರೂಲ್ಸ್ ಇದಾವೆ ಅಂತ ಹೇಳಿ ತಿಳ್ಕೊಂಡು ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಾನು ಇವತ್ತಿನ ಈ ಚಾಯ್ಸ್ ಎಂಟ್ರಿ ವಿಡಿಯೋ ಅರ್ಲಿ ಆಗಾದ್ರೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿಯಲ್ಲಿ ಯಾವುದೇ ತರದ ಚಾಯ್ಸ್ 2 ಅಥವಾ ಚಾಯ್ಸ್ 3 ಆಪ್ಷನ್ಸ್ ಆದ್ರೆ ಇರೋದಿಲ್ಲ. ಸೊ ಯಾಕೆ ಅಂತ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನೀವು ಅಬ್ಸರ್ವ್ ಮಾಡಬಹುದು. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ UG-CET ಕೋರ್ಸ್ಗಳಿಗೆ 2ನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಅಭ್ಯರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 4 ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಂದ್ರೆ ನಿಮ್ಗೆ ಈಗ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಕೆಲವೊಂದಿಷ್ಟು ಕಾಲೇಜಸ್ ಅನ್ನ ಆಡ್ ಮಾಡಿದೀರಾ. ಒಂದು ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಯಾವ್ದೋ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೀಟ್ ಅಲಾಟ್ಮೆಂಟ್ ಆದಾಗ ನಿಮಗಿರುವಂತದ್ದು ಎರಡೇ ಆಪ್ಷನ್. ಒಂದು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು, ಇಲ್ಲ ಅಂತ ಅಂದ್ರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆದ್ರೆ ಆಗ್ಬೇಕಾಗುತ್ತೆ. ಸೊ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. UG-CET ಕೋರ್ಸ್ ಗಳಿಗೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ಆಯ್ಕೆ ಲಭ್ಯವಿರುವುದಿಲ್ಲ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳನ್ನು 3ನೇ ಸುತ್ತಿನ ಸೀಟು ಹಂಚಿಕೆಗೆ ಒಪ್ಪಂದದ ಆಧಾರದ ಮೇಲೆ ಹಾಗೂ ಷರತ್ತುಗಳು ಅನ್ವಯ ಭಾಗವಹಿಸಲು ಅವಕಾಶ ನೀಡಲಾಗುವುದು. ಸೊ ಈಗ ನಿಮ್ಗೆ ನೋಡಿ ಸೀಟ್ ಅಲಾಟ್ಮೆಂಟ್ ಆಯ್ತು. ಸೀಟ್ ಅಲಾಟ್ಮೆಂಟ್ ಆದಾಗ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು, ಒಂದು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಕಾಲೇಜ್ಗೆ ಹೋಗ್ತೀರಾ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ಆದ್ಮೇಲೆ ನೀವೇನಾದ್ರೂ ರೌಂಡ್ 3 ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ರೆ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಕೊಡ್ತಾರೆ. ಆ ಕಂಡೀಷನ್ಸ್ ಮೇಲೆ ಒಪ್ಪಂದದ ಆಧಾರದ ಮೇಲೆ ನೀವು ಥರ್ಡ್ ರೌಂಡ್ ಗೂ ಪಾರ್ಟಿಸಿಪೇಟ್ ಆದ್ರೆ ಮಾಡಬಹುದು ಆಗಿರುತ್ತೆ. ಅಂಡ್ ಇನ್ನೊಂದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದ್ರೆ ಅವರು ಡೈರೆಕ್ಟ್ ಆಗಿ ಥರ್ಡ್ ರೌಂಡ್ ಗೆ ಎಲಿಜಿಬಲ್ ಇರ್ತಾರೆ. ಜೊತೆಗೆ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗುತ್ತೋ, ಸೀಟ್ ಅಲಾಟ್ಮೆಂಟ್ ಆಗಿದ್ದ ಆದ್ಮೇಲೆ ಯಾರಾದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೋ ಇವರು ಥರ್ಡ್ ರೌಂಡ್ ಗೆ ಎಲಿಜಿಬಲ್ ಇರ್ತಾರೆ. ನಿಮಗೆ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಚಾಯ್ಸ್ ಎಂಟ್ರಿಯಲ್ಲಿ ಕೇವಲ ಎರಡೇ ಆಪ್ಷನ್ಸ್ ಇರುತ್ತೆ. ಒಂದು ಚಾಯ್ಸ್ 1 ಆಗಿರುತ್ತೆ, ಇನ್ನೊಂದು ಒಂದು ಚಾಯ್ಸ್ 4 ಆಗಿರುತ್ತೆ. ಒಂದು ಕಾಲೇಜ್ಗೆ ಅಡ್ಮಿಷನ್ ತಗೋಬೇಕು, ಇಲ್ಲ ಅಂತಂದ್ರೆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ಬೇಕು. ಹಾಗಾಗಿ ಸ್ಟೂಡೆಂಟ್ಸ್ ನೀವೇನ್ ಮಾಡ್ತೀರಾ, ಈಗ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ತಾ ಇದ್ದೀರಾ. ಅಂಡ್ ಒಂದ್ ಗುಡ್ ಥಿಂಗ್ ಏನು, ಈ ವರ್ಷ ನೀವು ಕಾಲೇಜಸ್ ಸಹ ಆಡ್ ಮಾಡಬಹುದು. ಓಕೆನಾ? ಸೊ ಕಾಲೇಜಸ್ ಆಡ್ ಮಾಡಬಹುದು ಆಗಿರೋದ್ರಿಂದ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಫೈನಲ್ ಲಿಸ್ಟ್ ಯಾವ ರೀತಿಯಾಗಿರ್ಬೇಕು, ಒಂದು 20 ಕಾಲೇಜಸ್ 30 ಕಾಲೇಜಸ್ ಆಡ್ ಇದೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಅಂತಂದ್ರೆ ಅಷ್ಟು ಕಾಲೇಜಸ್ಗೆ ನೀವು ಹೋಗೋದಕ್ಕೆ ರೆಡಿ ಇರಬೇಕು. ಯಾವುದೇ ಕಾಲೇಜ್ ಸಿಗ್ಲಿ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತದ್ದು ಯಾವುದೇ ಸಿಗ್ಲಿ, ನೀವು ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಇರಬೇಕು. ಜೊತೆಗೆ ನಿಮಗೆ ಇಷ್ಟ ಆದ್ರೆ ಇರಬೇಕಾಗುತ್ತೆ. ಸೊ ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಸೆಕೆಂಡ್ ರೌಂಡ್ ಅಲ್ಲಿ ಒಂದು 40 ಕಾಲೇಜಸ್ ಅನ್ನ ನಿಮ್ಗೆಲ್ಲಾನು ಇಷ್ಟ ಇದೆ, ಅದ್ರಲ್ಲಿ ಯಾವ್ದು ಸಿಕ್ಕಿದ್ರು ಹೋಗ್ತೀರಾ ಅಂತ ಹೇಳಿ ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಹಾಕಿದ್ದೀರಾ. ನಿಮಗೆ ಬಂದು ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವ ಕಾಲೇಜ್ ಆದ್ರೆ ಸಿಕ್ಕಿದೆ. ನೀವು ಚಾಯ್ಸ್ ಎಂಟ್ರಿ ಬಂದಾಗ ಏನ್ ಮಾಡ್ತೀರಾ, ಒಂದು ನಿಮಗೆ ಪ್ರಿಯಾರಿಟಿ ನಂಬರ್ 20 ಸಿಕ್ಕಿರೋ ಕಾಲೇಜ್ ನಿಮಗೆ ಇಷ್ಟ ಇದೆ, ಅದಾದ್ರೂ 1 to 19 ಮೇಲೆ ಇರುವಂತಹ ಕಾಲೇಜಸ್ ನಾನು ಕೆಲವೊಂದಿಷ್ಟು ಟಾಪ್ ಕಾಲೇಜಸ್ ಅನ್ನ ಹಾಕಿದ್ದೀನಿ. ಥರ್ಡ್ ರೌಂಡ್ ಅಲ್ಲಿ ಏನಾದ್ರು ಸಿಗುತ್ತೇನೋ ಅಂತ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಈಗ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಹಾಕ್ತಿರಾ, ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಮೇಲೆ ಇರುವ ಟಾಪ್ ಕಾಲೇಜಸ್ ಏನಾದ್ರು ಸಿಕ್ಕಿದ್ರೆ ನೀವು ಅದಕ್ಕೆ ಅಡ್ಮಿಷನ್ ಅನ್ನು ಸಹ ತಗೋಬಹುದಾಗಿರುತ್ತೆ. ಅದಕ್ಕೆ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆದ್ರೆ ಇರ್ತವೆ, ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ನೀವು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬಹುದು. KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಇರಲ್ಲ ಅಂತ ಹೇಳಿ ಯಾರು ಸಹ
ಸಹ ಅನ್ಕೊಳ್ಳೋದಕ್ಕೆ ಆದ್ರೆ ಹೋಗ್ಬೇಡಿ. ಪ್ರೊಸೀಜರ್ ಈ ರೀತಿಯಾಗಿರುತ್ತೆ. ಈ ಪ್ರೊಸೀಜರ್ ಅನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ನಾನೇನ್ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವ ಕಾಲೇಜಸ್ ಯಾವುದೇ ಕಾಲೇಜಸ್ ಸಿಕ್ಕಿದ್ರು ನಾನು ಹೋಗ್ತೀನಿ ಅನ್ನುವಂತಹ ಮೈಂಡ್ ಸೆಟ್ ಇಂದ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ರೆಡಿ ಮಾಡಿ. ಫೈನಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ಅದಾಗಿರ್ಬೇಕಾಗುತ್ತೆ. ನೀವು ಮೇಲೆಯಿಂದ ನೀಟಾಗಿ ಟಾಪ್ ಕಾಲೇಜಸ್ ಯಾವ ಅನ್ಸುತ್ತೆ, ಫಸ್ಟ್ ಪ್ರಿಯಾರಿಟಿ ಯಾವುದು, ಸೆಕೆಂಡ್ ಪ್ರಿಯಾರಿಟಿ ಯಾವುದು ಕೊಟ್ಕೊಂಡು ಬನ್ನಿ. ಯಾವ್ದಾದ್ರು ಸೀಟ್ ಸಿಗ್ತಾ ಅದ್ರ ಮೇಲೆ ಇರೋದಕ್ಕೆ ಟ್ರೈ ಮಾಡ್ತೀನಿ ಅಂತಂದ್ರೆ ಥರ್ಡ್ ರೌಂಡ್ ಅಲ್ಲಿ ಟ್ರೈ ಆದ್ರೆ ಮಾಡಬಹುದು ಆಗಿರುತ್ತೆ. ಓಕೆನಾ. ಸೊ ಪ್ರೊಸೀಜರ್ ಈ ರೀತಿಯಾಗಿ ಇರುತ್ತೆ. ಅಂಡ್ ಇನ್ನೊಂದು ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ, UG ನೀಟ್ ಅವ್ರಿಗೆ ಇದು ಫಸ್ಟ್ ರೌಂಡ್ ಆಗಿರೋದ್ರಿಂದ ಅವ್ರಿಗೆ ಬಂದು 4 ಚಾಯ್ಸಸ್ ಸಹ ಇರುತ್ತೆ. ಓಕೆನಾ. ಅಂಡ್ ಇನ್ನೊಂದು ಡೌಟ್ ಆದ್ರೆ ಇರುತ್ತೆ, ಈಗ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಲ್ವಾ ಸರ್, KCET ಕೋರ್ಸ್ ಗಳನ್ನು ಆಡ್ ಮಾಡಬಹುದು, ಜೊತೆಗೆ ನೀಟ್ ಕೋರ್ಸ್ ಗಳನ್ನು ಮೇಲೆ ಆಡ್ ಮಾಡಬಹುದಲ್ವಾ. ಸೊ ಇವ್ರಿಗೆ ಯಾವ ರೀತಿಯಾಗಿರುತ್ತೆ ಚಾಯ್ಸ್ ಎಂಟ್ರಿ, ಇವ್ರು ಯಾವ ರೀತಿಯಾಗಿ ಚಾಯ್ಸ್ ಎಂಟ್ರಿ ಪ್ರೊಸೀಜರ್ ಅನ್ನ ಫಾಲೋ ಮಾಡೋದು ಅಂತಂದ್ರೆ ಅವರಿಗೆ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಅವರಿಗಾದ್ರೆ ವರ್ಕ್ ಆಗುವಂತದ್ದು. ಓಕೆನಾ. ಸೊ ನೀಟ್ ಕೋರ್ಸ್ ಗಳಿದ್ರೆ ನೀಟ್ ಕೋರ್ಸ್ ಗಳಿಗೆ ಇಲ್ಲಿ ಬಂದ್ಬಿಟ್ಟು 4 ಚಾಯ್ಸ್ ಗಳಾದ್ರೆ ಇರುತ್ತೆ. KCET ವಿದ್ಯಾರ್ಥಿಗಳಿಗೆ ನಾನು ಮೇಲೆ ಏನ್ ಹೇಳಿದೆ ಅಷ್ಟು ಕೋರ್ಸ್ ಗಳಿಗಾದ್ರೆ ಕೇವಲ ಚಾಯ್ಸ್ 1 ಅಂಡ್ ಹಾಗೇನು ಸಹ ಚಾಯ್ಸ್ 4 ಆದ್ರೆ ಇರುವಂತದ್ದು. ಸೊ ಹಾಗಾಗಿ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ KCET ವಿದ್ಯಾರ್ಥಿಗಳು ನೀಟಾಗಿ ಆದ್ರೆ ರೆಡಿ ಮಾಡ್ಕೊಂಡು ಇದು ಮಾಡಿ. ಅಂಡ್ ನೆಕ್ಸ್ಟ್ UG ನೀಟ್ ಕೋರ್ಸ್ ಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಆಗಿರೋದ್ರಿಂದ 4 ಚಾಯ್ಸಸ್ ನಿಮ್ಗೆ ಇರುತ್ತಲ್ವಾ. ಈಗ ಕಂಬೈನ್ಡ್ ಇರುತ್ತೆ KCET ವಿದ್ಯಾರ್ಥಿಗಳು ಅಂಡ್ ಹಾಗೇನು ನೀಟ್ KCET ಕೋರ್ಸಸ್ ನೀಟ್ ಕೋರ್ಸಸ್ ಸಹ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಆಡ್ ಮಾಡಿರ್ತಾರಲ್ವಾ. ಇವ್ರ ಚಾಯ್ಸ್ ಎಂಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಅಪ್ಡೇಟ್ ಅನ್ನ ಮಾಡ್ತೀನಿ. ಆ ವಿಡಿಯೋ ಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರು ಸಹ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.